ಹುಡುಗಿ ಬಂದು ಬ್ಲಡ್ ಕೊಟ್ಟಿದ್ದಕ್ಕೆ ಆಪರೇಷನ್ ಬೇಗ ಆಯ್ತು. ಯಾರವಳು? ನಿಮ್ಮ ಮಗಳು ಶ್ರಾವಣಿ ಅಮ್ಮ. ಅವರಿಗೆ ಬ್ಲಡ್ ಕೊಟ್ಟಂತ ಹುಡುಗಿನ ಪಕ್ಕದ ಬೆಡ್ಡಲ್ಲೇ ರೆಸ್ಟ್ ಮಾಡ್ತಾ ಇದ್ದ. ವೀರು, ನಿನ್ನೆ ಈ ರೀತಿ ನೋಡಿ ತುಂಬ ದಿನ ಆಯ್ತು. ನಿನ್ನ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೊಂಡಿದ್ರೆ ಮಾತ್ರ ನೀನು ಹೀಗೆ ಒಬ್ಬನೇ ಕೂತ್ಕೊಂಡು ಕುಡಿಯೋದು. ಅಂಥದ್ದು ಏನಾಯ್ತು ವೀರು? ಹೊಸ ನೋವು ನನ್ನ ಜೀವನದಲ್ಲಿ ಏನಾಗತ್ತಕ್ಕ? ಹಳೆ ನೋವುಗಳೇ ನನ್ನ ಪದೇ ಪದೇ ಹಿಂಸೆ ಕೊಟ್ಟು ಕಾಡ್ತಿದೆ. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಶ್ರಾವಣಿ ಮತ್ತೇನಾದರೂ? ನಾನು ಬೇಜಾರು ಮಾಡ್ಕೊಳ್ಳೋಂಥ ದೊಡ್ಡ ತಪ್ಪು ಅವಳಿಂದ ಏನು ಮಾಡೋಕ್ಕೆ ಸಾಧ್ಯ ಅಕ್ಕ? ನನ್ನ ದುರಾದೃಷ್ಟ ನೋಡು. ಯಾವ ತಪ್ಪು ಮಾಡದೇ ಇರೋ ಅವಳನ್ನ ಹೊಣೆ ಹೇಗೆ ಮಾಡಲಿ? ಏನಾಯ್ತು ಇವನಿಗೆ? ಇವನಿಗೇನಾದರೂ ಶ್ರಾವಣಿ ಮೇಲೆ ಅನುಕಂಪ ಬರ್ತಿದ್ಯಾ? ಇಷ್ಟು ದಿನ ನಾನು ಹಚ್ಚಿದ ಬೆಂಕಿ ತಣ್ಣಗಾಗ್ತಿದ್ಯಾ? ಸುಮ್ಮನೆ ದ್ವೇಷ ಮಾಡೋ ಮನಸ್ಸು ನಂದಲ್ವಲ್ಲ ಅಕ್ಕ. ಅಂದರೆ ನೀನು ಶ್ರಾವಣಿನ ಹಾಗಂತ ಅವಳಿಗೆ ನನ್ನಿಂದ ಪ್ರೀತಿ ಕೊಡೋಕ್ಕೂ ಸಾಧ್ಯ ಇಲ್ಲ. ಪ್ರೀತಿ ಅನ್ನೋ ಪದನೇ ನನ್ನ ಜೀವನದಲ್ಲಿ ವಿಷ ಆಗಿದೆ. ಅವಳನ್ನು ನೋಡ್ತಾ ಇದ್ರೆ ಎಲ್ಲಿ ಆ ವಿಷ ನನ್ನ ಕೊಂದು ಹಾಕುತ್ತೋ ಅಂತ ಅನ್ಸುತ್ತೆ. ಪ್ರಪಂಚದಲ್ಲಿ ಪ್ರೀತಿನೇ ದೊಡ್ಡದು ಅಂದ್ಕೊಂಡಿದ್ದು ನನ್ನ ಹೃದಯ ಪ್ರೀತಿನೇ ದ್ವೇಷ ಮಾಡೋಕ್ಕೆ ಶುರು ಮಾಡ್ತು. ಪ್ರೀತಿಸಿ ಮದುವೆ ಆಗಿದ್ದ ಹುಡುಗಿನೇ ಪ್ರೀತಿ ಹೆಸರಲ್ಲಿ ನನ್ನ ಕೊಂದು ಹಾಕಲು. ಅವಳನ್ನು ಎಷ್ಟು ಪ್ರೀತಿ ಮಾಡಿದ್ನೋ ಅದಕ್ಕೆ 100ರಷ್ಟು ಅವಳ ದ್ವೇಷ ಮಾಡೋ ಹಾಗೆ ಮೋಸ ಮಾಡಿಕೊಟ್ಟೋದು. ನಾನು ಆವತ್ತು ಹಚ್ಚಿದ ಬೆಂಕಿ ಇವತ್ತಿನವರೆಗೂ ನಿನ್ನ ಹೃದಯನ ಸುಡ್ತಿದೆ ಅಂತಾಯ್ತು. ವೀರು, ಈಗ ಯಾಕೆ ಅದನ್ನೆಲ್ಲ ನೆನ್ಪು ಮಾಡ್ಕೋತೀಯ ಹೇಳು? ಏನು ಮಾಡ್ಲಕ್ಕ? ಅವಳು ಹೋದ ತಕ್ಷಣ ಅವಳ ನೆನಪುಗಳನ್ನೆಲ್ಲ ಶಾಶ್ವತವಾಗಿ ಮರಿಬೇಕು ಅಂತಿದ್ದೆ. ಆದರೆ ಅವಳು ಹೋಗಿ ಅವಳ ನೆರಳನ್ನ, ಅವಳು ಪ್ರತಿರೂಪನ ಮಗಳು ಅನ್ನೋ ಹೆಸರಲ್ಲಿ ಬಿಟ್ಟು ಹೋಗಿದ್ದಾಳೆ. ಆ ನೆನಪುಗಳನ್ನ ಕೆದಕಿ ನನಗೆ ಶಿಕ್ಷೆ ಕೊಡೋಕೆ ಅಷ್ಟು ಸಾಕಲ್ವಾ ಅಕ್ಕ? ಅಲ್ಲ, ಎದೆಯಲ್ಲಿ ಇಷ್ಟೊಂದು ನೋವಿಟ್ಕೊಂಡು ಅವಳನ್ನ ಇನ್ನೂ ಈ ಮನೇಲಿ ಇಟ್ಕೊಂಡು ಸಾಕ್ತಿದ್ಯಲ್ಲ, ನಿಂಗೆ ತುಂಬ ದೊಡ್ಡ ಮನ್ಸು. ನನಗೇನು ಈ ಮನೆಯಲ್ಲೇ ಅವಳನ್ನ ಸಾಕಬೇಕು ಅಂತ ಯಾವತ್ತೂ ಇಷ್ಟ ಇರಲಿಲ್ಲ. ಹಾಗಂತ ಅವಳನ್ನ ಮನೆಯಿಂದ ಆಚೆ ಹಾಕಕ್ಕೂ ಆಗಲ್ಲ. ಅದಕ್ಕೆ ಕಾರಣಗಳು ನನಗಷ್ಟೇ ಗೊತ್ತು. ಸಾರಿ, ನಾನೇನೇನೋ ಮಾತಾಡ್ತಾ ಇದ್ದೀನಿ ಅನ್ಸುತ್ತೆ. ನೀನು ಹೋಗಿ ಮಲಕ್ಕೋ. ಸರಿ. ತಗೋಬೇಕು, ತುಂಬ ಕುಡಿಬೇಡ. ಬೇಗ ಮಲ್ಕೋ. ಐ ಆಮ್ ಓಕೆ. ನೀನು ಹೋಗಿ ಮಲ್ಕೋ. ಒಂದ್ ನಿಮಿಷ ಇರಿ. ಶ್ರೀವಲಿ, ಬೆಳಿಗ್ಗೆ ತಾನೇ ನಮ್ ಜೊತೆ ಹಾಸ್ಪಿಟಲ್ ನಲ್ಲಿದ್ದೆ, ಅಷ್ಟ್ ಬೇಗ ಮನೆಗ್ ಬಂದ್ಬಿಟ್ಯಾ? ಸುಬ್ಬು ಮನೆಗ್ ಬಂದಾಗ ಆರತಿ ಮಾಡೋದಕ್ಕೆ ಯಾರಾದ್ರೂ ಮನೇಲಿ ಇರ್ಬೇಕಲ್ವಾ, ಅದಕ್ಕೆ ನಾನೇ ಬಂದೆ.
ಸುಬ್ಬು ಒಂದ್ ಹೆಜ್ಜೆ ಮುಂದೆ ಬಾ. ಶ್ರೀವಲ್ಲಿ, ಯಾಕಮ್ಮ ಕಣ್ಣೀರು? ಏನಿಲ್ಲ ಅಂತ, ಸುಬ್ಬುಗೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬೀಳದೆ ಇರ್ಲಿ. ಅವನು 100 ವರ್ಷ ಸುಖವಾಗಿರ್ಬೇಕು. ಅದಕ್ಕೋಸ್ಕರ ಬೇಕಾದ್ರೆ ನನ್ನ ಖುಷಿ, ನನ್ನ ನಗು, ಯಾಕತ್ತೆ ನನ್ನ ಆಯಸ್ಸು ಅವನ್ಗೆ ಇರ್ಲಿ. ಛೇ ಬಿಡ್ತು ಅನ್ನಮ್ಮ. ಬಾಗ್ಲಲ್ಲಿ ನಿಂತ್ಕೊಂಡು ಎಂತ ಮಾತಾಡ್ತಿದ್ಯಾ? ನೀವಿಬ್ರು 100 ವರ್ಷ ಸುಖ ಸಂತೋಷದಿಂದ ಬಾಳ್ಬೇಕು. ಆಗ್ಲೇ ನಮ್ಗೆಲ್ಲ ಸಂತೋಷ. ಈಗ ಮಾತಾಡಿ ಸಾಕು. ನನ್ನ ಮಗನಿಗೆ ಸುಸ್ತಾಗಿದೆ, ಒಳಗೋಗ್ಬೋದಾ? ಸುಬ್ಬು ಒಳಗ್ ಬಾ. ಯಜಮಾನ್ರೆ, ಅಕಸ್ಮಾತಾಗಿ ಮೇಡಮ್ ಕೈ ತಪ್ಪಿ ವೇಲ್ ಬಿತ್ತು ಅನ್ಸುತ್ತೆ. ಈಗಲೇ ಅವಳಿಗೆ ಕಾಲು ಮುಟ್ಟಿ ಕ್ಷಮೆ ಕೇಳಕ್ಕೆ ಹೇಳು. ಯಜಮಾನ್ರೆ, ಸೆಂಟ್ರಲ್ ಮಿನಿಸ್ಟರ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮರ್ತಿದ್ದೀರಾ ಅನ್ಸುತ್ತೆ. ಸುಬ್ಬು ನಿಜವಾಗ್ಲೂ ಇಡಿಯಟೆ. ಅವ್ನು ಎಷ್ಟೇ ಕಷ್ಟದಲ್ಲಿದ್ರು ಬೇರೆಯವ್ರ ಕಷ್ಟನ ದೂರ ಮಾಡೋದ್ರಲ್ಲೇ ಇರ್ತಾನೆ. ಈಗ ಹೇಗಿದಾನೋ ಏನೋ, ಫೋನ್ ಮಾಡಿ ಕೇಳಲ್ಲ. ಫೋನ್ ಮಾಡೋದು ಬೇಡ, ಹೆಂಗೆ ಇದ್ರು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾನೆ. ಮನೆಗೆ ಹೋಗ್ಬಿಡ್ಲಾ? ಹಾ, ಮನೆಗೆ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ರಮೇಶ್ ಅಣ್ಣ, ಲೇವರು ಫ್ಯಾನ್ ಆನ್ ಮಾಡೆ. ಮಾವ, ನಿಮ್ ಮನೇಲಿ ಫ್ಯಾನ್ ಆನ್ ಆಗಲ್ಲ ಅಂತ ಗೊತ್ತಿದ್ರು ಆನ್ ಮಾಡು ಅಂತ ಹೇಳ್ತೀರಾ? ಅದಕ್ಕೆ ನಾನೇ ನಮ್ಮ ಮನೆಯಿಂದ ಫ್ಯಾನ್ ತಂದ್ಬಿಟ್ಟಿದ್ದೀನಿ. ತಗೊಳ್ಳಿ, ಆನ್ ಮಾಡಿ. ಓಹೋ, ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ಯಾ? ಹೌದು ವರ, ಇದು ಮಾತ್ರ ಅಲ್ಲ, ಪಾಪ ಸುಬ್ಬು ಬಿಸ್ಲಲ್ಲಿ ಬರ್ತಾನೆ ಅಂತ ಅವನಿಗೋಸ್ಕರ ತಣ್ಣಗೆ ಜ್ಯೂಸ್ ಮಾಡಿದ್ದೀನಿ. ಓ, ಮಾವ ಆನ್ ಆಯ್ತಾ? ಇರಮ್ಮ, ಮಾಡ್ತೀನಿ ಇರಮ್ಮ. ಸುಬ್ಬು, ನೀ ತಂಪ ಗಾಳಿ ತಗೊಂಡ್ ಕೂತಿರು, ನಾನು ಹೋಗಿ ಜ್ಯೂಸ್ ತಗೊಂಡ್ಬರ್ತೀನಿ. ಸುಬ್ಬು, ಕಾಲ್ ತುಂಬಾ ನೋವಿದ್ರೆ ಕಾಲ್ನ ಟಿಪೈ ಮೇಲೆ ಇಟ್ಕೊಳ್ಳೋ. ಅಪ್ಪ, ಮಗನೇ, ನಿನ್ನನ್ನು ಈ ಪರಿಸ್ಥಿತಿಲಿ ನೋಡಿದ್ರೆ ನನಗೆ ತುಂಬ ನೋವಾಗುತ್ತೆ ಕಣೋ. ನನಗೇನಾಗಿದೆಯಪ್ಪ, ಚೆನ್ನಾಗೇ ಇದ್ದೀನಲ್ಲ. ಹೌದೌದು, ಅದೇನೇ ಕಷ್ಟ ಬಂದ್ರು, ಎಷ್ಟೇ ಕಷ್ಟ ಆದ್ರೂ ನಮ್ಮ ಮುಂದೆ ಮಾತ್ರ ಆರಾಮಾಗೇ ಇರ್ತೀಯ. ಎಷ್ಟು ಅಂತ ಒಳ್ಳೆನಾಗ್ತೀಯ ಮಗನೇ. ಮಗ ಅಂದಮೇಲೆ ಒಳ್ಳೆಯವನಾಗೇ ಇರ್ಬೇಕಲ್ವೇನಪ್ಪ. ಸಾಕ್ ಮಾತಾಡ್ಸಿದ್ದು. ಅವನಿಗೆ ಆಯಾಸ ಆಗಲ್ವಾ? ಸುಬ್ಬು, ತಗೋ ನಿಂಬೆಹಣ್ಣು ಜ್ಯೂಸ್ ಕುಡಿ. ಕೊಡಮ್ಮ. ಮದ್ವೆ ಆಗಿ ಸುಖವಾಗಿರಮ್ಮ. ಸಾರಿ, ಕೇಳ್ತಿದ್ದೀರಾ? ಯೋಗ್ಯತೆ ಏನು? ಈ ಮನೆ ಯಜಮಾನಿನೇ ಮುಟ್ಟಿದ್ಯಾ ನೀನು? ರಮೇಶ್ ಅಣ್ಣ, ಒಂದ್ ನಿಮಿಷ ಗಾಡಿ ನಿಲ್ಸಿ ಇಲ್ಲಿ. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಕಣೆ. ಇದೇನ್ರಿ ಇವತ್ತು ಇದ್ದಕ್ಕಿದ್ದಾಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಿದ್ದೀರಾ? ನಮ್ಮ
ಸುಬ್ಬುಗೀಗ ಆಯ್ತಲ್ಲ, ಅವನ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು, ಹಾಗೆ ಅವನ ಗ್ರಹಗತಿಗಳು ಯಾಕೋ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಅದ್ರ ಪ್ರಕಾರನೂ ಒಂದು ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ಒಳ್ಳೇದ್ರಿ, ಬೇಗ ಮಾಡಿಸ್ಕೊಂಡು ಬಂದ್ಬಿಡಿ. ಬಿಸಿ ಬಿಸಿ ಇಡ್ಲಿ ಮಾಡಿರ್ತೀನಿ, ತಿನ್ನೋರಂತೆ. ಆಯಿತು, ಮೊದಲು ಸುಬ್ಬನ ಹೇಳ್ಸಿ ಅವನು ತಿನ್ನಿಸು, ಅಷ್ಟಲ್ಲಿ ನಾನು ಬರ್ತೀನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ದೇವಿ ಆಶೀರ್ವಾದ. ನನ್ನ ಮಗನ ಹೆಸರಲ್ಲಿ ಒಂದು ಅರ್ಚನೆ ಮಾಡಬೇಕಾಗಿತ್ತು. ಏನ್ ಹೆಸರು? ಸುಬ್ರಹ್ಮಣ್ಯ. ನಕ್ಷತ್ರ? ಶತಭಿಷ ನಕ್ಷತ್ರ, ಕುಂಭರಾಜ್. ಏನಿವತ್ತು ಅವ್ರದ್ದೇನಾದ್ರೂ ಹುಟ್ಟಿದ್ದಿನಾನ? ಇಲ್ವಲ್ಲ, ಯಾಕೆ ಹಾಗೆ ಕೇಳ್ತಿದ್ದೀರ? ಮತ್ತೆ ಈಗ ತಾನೇ ಇನ್ನೊಬ್ರು ಇದೇ ರಾಶಿ, ಇದೇ ನಕ್ಷತ್ರ, ಇದೇ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಹೋದ್ರಲ್ಲ? ಇನ್ನೊಬ್ರ? ಯಾರದು? ಯಾರೋ ಹೆಣ್ಮಗಳು ಈಗ ತಾನೇ ಅರ್ಚನೆ ಮಾಡಿಸ್ಕೊಂಡು ಹೋದ್ರು. ನನ್ನ ಮಗನ ಹೆಸರಲ್ಲಿ ಇನ್ಯಾರೋ ಅರ್ಚನೆ ಮಾಡ್ತಿದ್ದಾರೆ. ಆ ಶ್ರೀವಳ್ಳಿ ಏನಾದರೂ ಬಂದಿದ್ಲಾ? ನನ್ನ ಮಗನ ಹೆಸರಲ್ಲಿ ಅರ್ಚನೆ ಮಾಡಿಸ್ತವ್ರು ಇನ್ನೊಬ್ರು ಯಾರು? ಮಕ್ಳ, ಸುಮ್ನೆ ಪ್ರಸಾದ ತಗೊಳ್ಳೋದಲ್ಲ. ಸುಬ್ಬು ಬೇಗ ಹುಷಾರಾಗ್ಲಿ, ಸುಬ್ಬು ಬೇಗ ಹುಷಾರಾಗ್ಲಿ ಅಂತ ಕೇಳ್ಕೋಬೇಕು. ಅಕ್ಕ, ಮನೇಲಿ ಅಮ್ಮ ಇದ್ದಾರೆ, ಅವ್ರಿಗೆ ಹುಷಾರಿಲ್ಲ, ಅವ್ರಿಗೂ ಪ್ರಸಾದ ಕೊಡ್ತೀರಾ? ಅವ್ರ ಹತ್ರನು ಸುಬ್ಬುಗೆ ಬೇಗ ಹುಷಾರಲಿ ಅಂತ ಕೇಳ್ತೀನಿ. ಸುಬ್ಬು ಬೇಗ ಹುಷಾರಾಗ್ಲಿ ಅಂತ ನೀನ್ ಕೇಳ್ಕೊ, ನಿಮ್ಮ ಅಮ್ಮ ಬೇಗ ಹುಷಾರಾಗ್ಲಿ ಅಂತ ನಾನು ಕೇಳ್ಕೊತೀನಿ, ಆಯ್ತಾ? ಥ್ಯಾಂಕ್ಸ್ ಅಕ್ಕ. ತಾಯಿಯ ಮಡಿಲಲ್ಲಿ ಬೆಳೆದೇ ಹೋದರೆ ಏನಂತೆ, ಈ ನನ್ನಮ್ಮ ತಾಯಿಯಾಗಿಯೇ ಬೆಳೆದಿದ್ದಾಳೆ. ಪ್ರಶಾಂತ್. ಹಾಂ ಸರ್. ಎಲ್ಲ ಮೇಲ್ಗೂ ನಾನೇ ರಿಪ್ಲೈ ಮಾಡೋಕ್ಕಾಗಲ್ಲ, ನೀವೇ ಮಾಡಿಬಿಡಿ. ಸರಿ ಸರ್. ಈ ಫೈಲ್ ಚೆಕ್ ಮಾಡಿ ಸೈನ್ ಮಾಡಿದ್ದೀನಿ ತಗೊಂಡು. ಆಯ್ತು ಸರ್. ವೀರು, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಕ್ಕ. ಅದು ನಾನು ಹೇಳೋ ವಿಷಯ ನಿನಗಿಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಮನೆಗಂತೂ ಒಳ್ಳೇದಾಗುತ್ತೆ. ಈ ಮನೆಗೆ ಒಳ್ಳೇದಾಗುತ್ತೆ ಅಂದರೆ ನನಗೆ ಯಾಕೆ ಬೇಜಾರಾಗುತ್ತಕ್ಕ? ಇನ್ಫ್ಯಾಕ್ಟ್ ಈ ಮನೆಗೆ ಸಂಬಂಧಪಟ್ಟ ಎಲ್ಲ ನಿರ್ಧಾರಗಳನ್ನು ನೀನೇ ತೊಗೋಬೋದು. ನಿನ್ನ ನಿರ್ಧಾರಕ್ಕೆ ನಾನು ಯಾವತ್ತಿಲ್ಲ ಅಂದಿದ್ದೀನಿ. ವಿಷಯ ಹೇಳು. ಅದು ನಾನೀಗ ಮಾತಾಡಬೇಕು ಅಂದ್ಕೊಂಡಿರೋದು ಶ್ರಾವಣಿ ಮದುವೆ ವಿಷಯ. ಆ ವಿಷಯದ ಬಗ್ಗೆ ಹೇಳೋ ಅವಶ್ಯಕತೆ ನಿನಗೂ ಇಲ್ಲ, ಕೇಳೋ ಆಸಕ್ತಿ ನನಗೂ ಇಲ್ಲ. ಅಕ್ಕ, ನಾನು ಅವತ್ತೇ ಹೇಳಿದ್ದೆ, ಹುಡುಗನ ನೋಡೋದ್ರಿಂದ ಹಿಡಿದು ಮದುವೆ ಆಗೋವರೆಗೂ ಎಲ್ಲ ನಿರ್ಧಾರನೂ ನಿಂದೆ ಅಂತ. ಮತ್ತೆ ನನ್ನ ಯಾಕೆ ಕೇಳ್ತಾ ಇದೀಯಾ? ವೀರು, ನನ್ನ ತಲೆಯಲ್ಲಿರೋ ವಿಷಯನೇ ಬೇರೆ, ಅದನ್ನು ನಿನ್ನ ಹತ್ರ ಮಾತಾಡಲೇಬೇಕು. ಶ್ರಾವಣಿಗೆ ಹೊರಗಡೆ ಎಲ್ಲೋ ಹುಡುಗನ ನೋಡೋ ಬದಲು ಈ ಮನೆಗೆ ಮಗನ ಹಾಗಿದ್ದು ನಮ್ಮೆಲ್ರಿಗೂ ಗೊತ್ತಿರೋ ಹುಡುಗ ಆದರೆ ಬೆಟರ್ ಅಲ್ವಾ? ನೀನು ಏನು ಹೇಳ್ತಾ ಇದೆಯಕ್ಕ? ವೀರು, ಶ್ರಾವಣಿ ಓದಿಲ್ಲ, ಹುಡುಗ ಬುದ್ಧಿ ಬೇರೆ, ಪ್ರತಿ ಸಲ ಏನಾದರೂ ಒಂದು ಎಡವಟ್ ಮಾಡ್ತಾನೆ ಇರ್ತಾಳೆ. ಅದರಿಂದ ಎಷ್ಟೋ ಸಲ ನೀನೇ ತಲೆ ತಗ್ಸೋ ಹಾಗಾಗಿದೆ. ಇಷ್ಟೆಲ್ಲ ಆದ್ಮೇಲೂ ಯಾರೋ ಬಂದು ಶ್ರಾವಣಿನ ಒಪ್ಕೊಂಡು ಮದುವೆ ಮಾಡ್ಕೊಂಡು ಹೋಗ್ಲಿ ಅಂತ ಕಾಯ್ತಾ ಕೂರಕ್ಕಾಗಲ್ಲ.
ಅದಕ್ಕೆ ಅವಳನ್ನ ಅರ್ಥ ಮಾಡಿಕೊಂಡು ನಮಗೆ ಗೊತ್ತಿರೋ ಒಳ್ಳೆ ಹುಡುಗನ ಕೊಟ್ಟು ಮದುವೆ ಮಾಡೋದು ಒಳ್ಳೇದಲ್ವಾ? ಅದು ಅಲ್ಲದೆ ನಾವು ಸಂಬಂಧ ಬೆಳೆಸೋರಿಗೆ ನಮ್ಮ ಬಗ್ಗೆ, ನಮ್ಮ ಮನೆ ಬಗ್ಗೆ, ಮುಖ್ಯವಾಗಿ ನಿನ್ನ ಬಗ್ಗೆ ಗೊತ್ತಿದ್ರೆ ಒಳ್ಳೇದಲ್ವಾ? ನೀನು ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದೇ ವೀರು, ಹೊರಗಿಂದ ಯಾರೇ ಬಂದರೂ ಅವರು ನಿನ್ನ ಬಗ್ಗೆ ಮತ್ತು ನಂದಿನಿ ಬಗ್ಗೆ ಕೇಳ್ತಾರೆ. ಹಾಗೊಂದು ವೇಳೆ ಕೇಳಿದ್ರೆ ನಿನ್ನ ಮನಸ್ಸಿಗೆ ಬೇಜಾರಾಗುತ್ತೆ. ಅದಕ್ಕೆ ನಮಗೆ ಚೆನ್ನಾಗಿ ಗೊತ್ತಿರೋ ಯಾರನ್ನಾದ್ರೂ ಅವಳ ಹೆಸರು ಎತ್ತಬೇಡ. ಅವಳ ಹೆಸರು ಕೇಳಿದ್ರೆ ನಾನು ತುಂಬ ಡಿಸ್ಟರ್ಬ್ ಆಗ್ತೀನಿ. ನನಗೆ ಮಾತಾಡೋ ಮೂಟೆ ಹೊರಟೋಯ್ತು. ವೀರು ವೀರು ನೀನು ನಾಡಿ ಹೆಸರು ಹೇಳ್ಬಿಡ್ತಿದ್ದೆ, ಅಷ್ಟಲ್ಲಿ ಮಾತಾಡೋದೇ ಬೇಡ ಅಂತ ಹೊಟ್ಟೋದ್ನಲ್ಲ. ಇದೊಂದು ಚಾನ್ಸು ಹಾಳಾಯ್ತು. ಮೆಲ್ಲಗೆ ಪಾಪ ನೋಡ್ಕೊಂಡು ದಾಟೋ. ಏಯ್ ಹುಷಾರಪ್ಪ, ಕಾಲ್ಗೇನಾರು ಕೊಡ್ಲಾ? ಕೊಡ್ತೀನಿ. ಸರಿ ಆಯ್ತಪ್ಪ. ಇರು, ಬಿಸಿ ಬಿಸಿ ಇಡ್ಲಿ ತಂದ್ಬಿಡ್ತೀನಿ. ನಾನೊಬ್ಳು ಕುಡಿಯಕ್ಕೆ ನೀರೇ ತಂದಿಲ್ಲ. ಇರಪ್ಪ, ನೀರು ತಂದ್ಬಿಡ್ತೀನಿ. ನೀವು ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ ಸುಬ್ಬು. ಯಾಕೆ ಮನೇಲಿ ಯಾರೂ ಇಲ್ವಾ? ಇದಾರೆ, ಅಮ್ಮ ಅಡುಗೆ ಮನೇಲಿದ್ದಾರೆ. ಕೊಡಿಲಿ, ನಾನೇ ತಿನ್ನಿಸ್ತೀನಿ. ಮೇಡಮ್, ನಿಮ್ಗೆ ಯಾಕೆ ತೊಂದರೆ? ನಾನು ತಿಂತಿದ್ದೆ. ತೊಂದ್ರೆನಾ? ನನ್ನ ಕೈಯಲ್ಲಿರೋದು ತಟ್ಟೆ, ಬೆಟ್ಟ ಅಲ್ಲ. ತೊಂದರೆ ಅಂತೆ ತೊಂದರೆ. ಕೈ ಕಾಲು ಮುಡ್ಕೊಂಡು ಬಿದ್ದಿರೋ ನೀನು ನನಗೆ ತೊಂದರೆ ಅಂತ ಹೇಳ್ತಿದ್ಯಾ. ಈಗ ಬಾಯಿ ಮುಚ್ಕೊಂಡು ತಿಂದ್ರೆ ಸರಿ. ಬಾಯಿ ಮುಚ್ಕೊಂಡು ಹೆಂಗೆ ಮೇಡಮ್ ತಿನ್ನೋದು? ಇನ್ನೂ ಈ ಹಳೆ ಜೋಗ್ ಬಿಟ್ಟಿಲ್ವಾ? ಯಾವ ಕಾಲದಲ್ಲಿದ್ಯಾ ಸುಬ್ಬು ನೀನು? ಎಲ್ಲಿ ಆನು ಚೆನ್ನಾಗ ಅಂದೆ. ಕಾಲು ಕಾಲು. ಸಾರಿ 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 ಸಾರಿ. ಎಲ್ಲಿ ಈಗ ನಿಂತ್ಕೊಂಡೆ ತಿನ್ನಿಸ್ತೀನಿ. ಅಲ್ಲೋಡೆ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ಪ್ರಸಾದ ತಿನ್ನಿಸ್ತಾ ಇದೆ. ಈಗೋಗಿ ಶ್ರಾವಣಿಯಮ್ಮ ಅಂತ ಏನು ಹೇಳಿ? ಸುಬ್ರಹ್ಮಣ್ಯ ನತ್ತು ಕೆಮ್ತಾ ಇದ್ದ, ಅದಕ್ಕೆ ನೀರು ಕುಡ್ಸಕ್ಕೆ ಹೋಗ್ತಾ ಇದ್ದೀನಿ. ಹೌದಾ? ಹೋಗು 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 ಹೋಗು. ಶ್ರಾವಣಿಯಮ್ಮ, ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ. ಅದು ಸುಬ್ಬು ತಿನ್ನಕ್ಕೆ ಕಷ್ಟಪಡ್ತಿದ್ದ, ಅದಕ್ಕೆ ನಾನೇ. ಏನು ತಪ್ಪು ತಿಳ್ಕೊಬೇಡಿ. ಅಯ್ಯಯ್ಯೋ, ತಪ್ಪು ತಿಳಿದೆ ಎಲ್ಲಿದೆ? ನೀವು ತೋರಿಸೋ ಕಾಳಜಿಯಲ್ಲಿ ಧೈರ್ಯದೇನೇ ಕಾಣಿಸ್ತಾ ಇದೆ. ಅಯ್ಯೋ ವಿಶಾಲು, ತಟ್ಟೆ ಇಸ್ಕೊಡೆ. ಬನ್ನಿಮ್ಮ, ಕೈ ತೊಳಿಸ್ತೀನಿ, ಬನ್ನಿ. ಕೈ ತೊಳ್ಕೊಬೇಕಾ? ಯಾಕೆ? ನನಗೆ ಇಡ್ಲಿ ಕೊಡಲ್ವಾ? ಸುಬ್ಬು ತಿನ್ನೋದು ನೋಡಿ ನನಗೂ ಹಸುವಾಯ್ತು.
ನೀವು ಕೇಳೋದೆಚ್ಚೋ ನಾವು ಕೊಡೋದೆಚ್ಚೋ ಈಗ ಹೋಗಿ ತಗೊಂಬರ್ತೀನಿ ರೀ ಅಮ್ಮ. ಅಯ್ಯಯ್ಯೋ ನೀರು ಕುಡ್ಸೋದನ್ನೇ ಮರ್ತ್ಬಿಟ್ನೆ. ಕೊಡಿ, ನಾನು ಕೊಡಿಸ್ತೇನೆ. ನೀವು ಮೊದಲು ಇಡ್ಲಿ ತಗೊಂಬನ್ನಿ. ಸುಬ್ಬು, ಇನ್ಮೇಲೆ ನೀನು ಹುಷಾರಾಗೋವರೆಗೂ ನಾನು ಆಗಾಗ ಬಂದು ನಿನ್ನ ನೋಡ್ಕೋತೀನಿ. ಮೇಡಮ್ ನೀವ್ ಯಾಕೆ ಬರ್ತೀರಾ? ಮನೇಲಿ ಎಲ್ಲರೂ ಇರ್ತಾರಲ್ಲ. ಏನ್ ಸುಬ್ಬು ನೀನು ಮನೆಗೆ ಬರ್ತೀನಿ ಅಂದ್ರೆ ಯಾಕೆ ಬರ್ತೀರಾ ಅಂತ ಕೇಳ್ತಿದ್ಯಾ? ನಿಮ್ಮ ಮನೇಲಿ ಎಲ್ಲರೂ ಇದ್ರು ನಾನು ಇದ್ದಾಗತ್ತಾ? ಅಲ್ಲ ಮೇಡಮ್, ನಮ್ಮ ಮನೇಲಲ್ಲ, ನಿಮ್ಮ ಮನೇಲಿ ಎಲ್ಲರೂ ಇರ್ತಾರಲ್ಲ ಅಂದೆ. ನೀವು ಇಲ್ಲಿಗೆ ಬರೋದು ಏನೂ ತೊಂದರೆ ಆಗಲ್ಲ. ನೀನು ನಮ್ಮನೆಗೋಸ್ಕರ ಅಷ್ಟೆಲ್ಲ ಕಷ್ಟಪಡ್ತೀಯ, ಅಂಥದ್ರಲ್ಲಿ ನಿನಗೆ ಹುಷಾರಿಲ್ಲದೆ ಇದ್ದಾಗ ನಾನು ನಿನ್ನ ನೋಡ್ಕೊಳ್ಳೋದು ಏನು ಕಷ್ಟನಾ? ಮೊದಲು ನೀನು ಹುಷಾರಾಗು ಅಷ್ಟೇ. ಅಂಕಲ್, ನಾನು ನಿಮ್ಮ ಮನೆಗೆ ಬರೋದು ನಿಮ್ಗೇನಾದರೂ ತೊಂದರೆನಾ? ಅಯ್ಯೋಯ್ಯೋ, ಎಲ್ಲಾದರೂ ಉಂಟಮ್ಮ. ನಿಮಗೆ ತೊಂದರೆ ಆಗದೆ ಇದ್ರೆ ನೀವು ಯಾವಾಗ ಬೇಕಾದ್ರೆ ಬರ್ಬೋದು, ಹೋಗ್ಬೋದಮ್ಮ. ನೋಡಿದ್ಯಾ, ಅಂಕಲಿಂದಾನು ಪರ್ಮಿಷನ್ ಸಿಕ್ಕಾಯ್ತು. ಈಗ ನೀನು ತಿನ್ನು. ಇನ್ನೊಬ್ಬರ ಕಷ್ಟಕ್ಕೆ ಮಿಡಿಯೋ ಹೃದಯ ಸಾಕ್ಷಾತ್ ಅವ್ರ ತಾಯಿ ಥರನೇ.